ಹುಡುಗಿ ನೋಡೋದೇ ಚಂದ. ಹೋಗಲ್ಲ ಹೋಗಲ್ಲ, ಮುಂದೆ ಹೋಗಲ್ಲ, ಬನ್ನಿ ಅವನು. ಮುಂದೆ ನೋಡ್ತಾ ನೋಡಿ, ಈಗ ಮುಂದೆ ನೋಡಿದ ತಕ್ಷಣ ಮುಂದೆ ನೋಡಿ, ಮುಂದೆ ನೋಡೋದು ಕಾಣಿಸ್ತಿದ್ಯಾ? ಏನಮ್ಮ, ಏನ್ ಹೇಳ್ದೆ ತಕ್ಷಣ? ಮುಂದೆ ನೋಡಿದ್ರ ಎಲ್ಲರೂ? ಅಮ್ಮಮ್ಮ ನೀರ್ ತೋರ್ಸು. ಅಮ್ಮ ನೀರ್ ನೋಡಿ. ಏನು ಓ ನೋ, ಯಾರೋ ಬೀಳೋದು ನೋಡಿ. ಅಷ್ಟೇನಾ? ಹೇಳು ಹುಡುಗಿ, ಏನಾದ್ರು ತೊಳ್ಕೊಂಡು ಹೋಗ್ಬಿಟ್ಟು. ಆಫ್ ಮಾಡ್ಲಾ ತಕ್ಷಣ? ಸಾಕ ನಿಂಗೆ? ನೋಡಲ್ಲ ನೀನು? ನೋಡಿ ಎಷ್ಟು ಚೆನ್ನಾಗಿದೆ ಹಿಂದೆ. ಎಲ್ಲೋದ್ನೆ ಅವನು? ಇದಾನ ತಕ್ಷಣ. ನೀವಲ್ಲೇ ನಿಂತ್ಕೊತೀರಾ? ಇರೇ ಒಂದು ನಿಮಿಷ. ಸಲು ಇಲ್ಲಿ ಹಿಂಗ್ ತಗೋಬೇಕಾ ನಿಂಗೆ? ಎಷ್ಟು ಖಾಲಿ ಆಗಿಬಿಟ್ಟಿರ್ತಾರ? ಇದು ಖಾಲಿ ಆಗಿತ್ತೇನೆ, ಫುಲ್ ಖಾಲಿ ಆಗಿತ್ತು.
ನಿಮಗೆ ಸ್ಕಾಟ್ಲೆಂಡ್ ಹೋಗೋಕ್ಕಿದೆಯಾ? ಅದು ವೀಸಾ ಪಾಸ್ಪೋರ್ಟ್ ಏನು ಇಲ್ದಿರ? ಹಾಗಾದರೆ ಬನ್ನಿ ನಮ್ಮ ಕೂರ್ಗಿಗೆ, ಅಂದರೆ ಕೊಡಗು ನಾಡಿಗೆ. ಇದನ್ನು ಕರ್ನಾಟಕದ ಕಾಶ್ಮೀರ ಅಂತಲೂ ಕರೀತಾರೆ. ಇಲ್ಲಿ ಸುತ್ತಮುತ್ತ ಹಸಿರೇ ಹಸಿರನ್ನು ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಮೆಲ್ಲರಿಗೂ. ಕೊಡಗಿಗೆ ಬನ್ನಿ, ಕಳೆದು ಹೋಗಿ ನಿಮ್ಮೆಲ್ಲ ಟೆನ್ಷನ್ಸ್ನ ಮರೀರಿ. ಇಲ್ಲಿ ಸಿಗುತ್ತೆ ನೆಮ್ಮದಿ ಅನ್ನೋದು. ಕೊಡಗಿನಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುವಂಥ ಪ್ರವಾಸಿ ತಾಣಗಳಿದೆ. ಅದರಲ್ಲೂ ಕೊಡಗು ತುಂಬ ಫೇಮಸ್ ಹರಿಯೋ ಜಲಪಾತಗಳಿಗೆ. ದಟ್ಟ ಕಾಡುಗಳನ್ನು ನೋಡಬಹುದು. ಇಲ್ಲಿ ಕಾಫಿ, ಶುಂಠಿ, ಒಳ್ಳೊಳ್ಳೆ ರೀತಿಯ ಸ್ಪೈಸಸ್ಗಳಿಗೆ ಹೆಸರುವಾಸಿ ನಮ್ಮ ಕೊಡಗು. ರೌಂಡ್ ಒಂದು ತಗೊಳ್ಳ. ಮಳೆ ಕೂಡ ಬರಲಿಕ್ಕಾಗಿತ್ತು. ಮಕ್ಕಳ ಫೋಟೋಸ್ ಒಂದೆರಡನ್ನ ಕ್ಲಿಕ್ ಮಾಡಿಕೊಂಡು ನಾನು ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ ನಿಮಗೆ ತೋರ್ಸೋಕ್ಕೆ ರೀಲ್ಸ್ಗೋಸ್ಕರ. ಮತ್ತು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮೂಲಕ ಚಿಕ್ಲಿಹೊಳೆ ತೋರಿಸ್ತೀನಿ ನಾನು. ಮೋಡ ನೋಡಿ ಎಷ್ಟರ ಮಟ್ಟಿಗೆ ಆಗಿದೆ. ನಾವು ಪ್ರೀತಿಸಿದವರು, ನಮ್ಮನ್ನು ತುಂಬ ಪ್ರೀತಿಸೋರು ಅಥವಾ ನಮ್ಮ ಹೃದಯಕ್ಕೆ ತುಂಬ ಹತ್ರ ಆದವರು ನಮ್ಮ ಜೊತೆ ಇದ್ದರೆ ಅದಕ್ಕೆ ಯಾವ ಆಡಂಬರನೂ ಬೇಡ ಅನಿಸುತ್ತೆ. ಆ ಖುಷಿ ಮುಂದೆ ಏನೇನೂ ಅಲ್ಲ ಅನಿಸುತ್ತೆ. ನನ್ನ ಹ್ಯಾಪಿ ಪ್ಲೇಸ್, ನನ್ನ ಹ್ಯಾಪಿ ಪರ್ಸನ್, ನನ್ನ ಫೇವ್ರೆಟ್ ಪರ್ಸನ್, ನನ್ನ ಫ್ರೆಂಡ್, ಅವಳ ಜೊತೆ ಈ ಥರ ಔಟಿಂಗ್ ಹೋಗೋದು, ಒಟ್ಟರಸಿ ಮನೇಲಿ ಕೂಡ ಇರೋದು ನನಗೆ ತುಂಬ ಇಷ್ಟ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನಾವಿಬ್ಬರು ರೀಲ್ಸ್ ಮಾಡ್ತಿದ್ವಿ, ಫೋನ್ ಬೇಕು, ನಾನು ವಿಡಿಯೋ ಮಾಡ್ತೀನಿ ಅಂತ ನನ್ನ ಚಿಕ್ಕ ಮಗ ಅಳ್ತಾ ಇದ್ದ. ಇದು ನೋಡಿ, ಚಿಕ್ಲಿಹೊಳೆ ರಿಸರ್ವ್ ಅಂತ ಬರೆದಿದೆ. ಚೆನ್ನಾಗಿದೆ. ಒಂದು ಸಂಜೆ ಔಟಿಂಗ್ ಬರೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಳೆಗಾಲದಲ್ಲಿ ಇಲ್ಲಿ ನೀರೇ ಇರಲಿಲ್ಲ ಗೊತ್ತಾ. ಈಗ ರೀಸೆಂಟಾಗಿ ಕೂಡ ಇರಲಿಲ್ಲ. ಎಷ್ಟೊಂದು ಮಳೆ ಬರ್ತಿದೆ ಕೊಡಗಲ್ಲಿ, ಆದರೂ ನೀರಿಲ್ಲ ನೋಡಿ. ಆಮೇಲೆ ಬೇಸಿಗೆಯಲ್ಲಂತೂ ಫುಲ್ಲು ಒಣಗೋಗ್ಬಿಟ್ಟಿತ್ತು ಇದು. ಏನಂದರೆ ಏನೇನೂ ಇರಲಿಲ್ಲ. ಇವಾಗ ಏನು ನೀರು ಕಾಣಿಸ್ತಿದೆ ಅದೆಲ್ಲ ನೆಲ, ಕೆಳಗಡೆ ಇರೋ ಒಣಗೋಗಿರೋ ನೆಲ ಕಾಣಿಸ್ತಿತ್ತು. ತುಂಬ ಬೇಸರ ಆಗ್ತಿತ್ತು, ಹೇಗಪ್ಪ ಮುಂದಕ್ಕೆ ಅಂತ ಹೇಳಿ. ಇಲ್ಲಿ ಕೂಡ ನಡ್ಕೊಂಡು ಹೋದರೆ ಒಂಚೂರು ಆ ಕಡೆ ಹೋಗ್ಬಿಟ್ಟು ನೋಡ್ಬೋದು ನೀರು ಹೇಗೆ ಹರಿತಿದೆ ಅಂತ. ನನ್ನ ಫ್ರೆಂಡ್ ಮಗಳು ಕೂಡ ನಾನು ನಡ್ಕೊಬರ್ತೀನಿ ಅಂತ ಏನೋ ಸರ್ಕಸ್ ಮಾಡಿ ರೀಲ್ಸ್ ಥರ ಏನೋ ಟ್ರೈ ಮಾಡ್ತಿದ್ಲು. ನನ್ನ ಫ್ರೆಂಡ್ ತೆಗಿತಾ ಇದ್ಲು ವೀಡಿಯೋನ. ಹೀಗೆ ನಡ್ಕೊಂಡು ಹೋದರೆ ಮುಂದೆ ಹೋದರೆ ಅಲ್ಲೊಂದು ಸೇತುವೆ ಸಿಗುತ್ತೆ, ಅಲ್ಲಿ ತನಕ ಹೋಗ್ಬೋದು. ನಾನು ಫುಲ್ ಗೌನ್ ಹಾಕ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ನಡೆಯೋಕ್ಕೆ. ಬಟ್ ಹೇಗೆ ಬರುತ್ತೆ ಅದು, ನನಗೂ ಫೋಬಿಯಾ ಇದೆ, ಆದರೂ ನೋಡೋಣ ಅಂತ ನಡ್ಕೊಂಡು ಬರ್ತಾಯಿದ್ದೆ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಇದಿಷ್ಟ ಆಗಿರುತ್ತೆ. ರೀಲ್ಸಲ್ಲಿ ನೋಡಿ. ಓಕೆ, ಈ ನಮ್ಮ ಕುಶಾಲನಗರದ ಚಿಕ್ಲಿಹೊಳೆ ಡ್ಯಾಮಿಗೆ ಬರೋಕ್ಕೆ ಬೆಂಗಳೂರಿಂದ 230, ಮೈಸೂರಿಂದ 100 ಕಿಲೋಮೀಟರು, ಮಡಿಕೇರಿಯಿಂದ 25 ಕಿಲೋಮೀಟರ್ ಆಗುತ್ತೆ. ನಮಗೂ ಅಷ್ಟೇ 35ರಿಂದ 30 ಕಿಲೋಮೀಟರ್ಸ್ ಆಗ್ಬೋದು. ದಯವಿಟ್ಟು ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಇವಳು ನನ್ನ ಫ್ರೆಂಡ್ ಸಲ್ಮಾ, ಇದು ಅವಳ ತಮ್ಮ ಶಾಹಿದ್ ಅಂತ, ಇದು ಅವರ ಯಜಮಾನರು ಯಾಸಿನ್ ಅಂತ ಅವರ ಹೆಸರು. ಅವರು ಬೆಂಗಳೂರಲ್ಲೇ ಇರೋದು. ಈ ಟ್ರಿಪ್ಪಿಗಂತಾನೆ ಊರಿಗೆ ಬಂದಿದ್ದರು. ನಾನು ಕೂಡ ಹೋಗಿದ್ದೆ. ಹಾಗಾಗಿ ಕೊಡಗನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ವಿ. So hey guys, we came to Harangi Desert. कैसा है जगह का नाम? चिकलीहोळे. And we saw this.
ಚಿಕ್ಲಿ ಹೊಳೆ. ಬಾಬು ಹಲೋ ಗಾಯ್ಸ್, ಇದು ನನ್ನ ತಂಗಿನ ಹೆಸರು ಅಲಿನಾ ಬಿಬಿ ಶೆಟ್ಟಿ. ಚಿಕ್ಕಿ ಹಲೆ ಹೋಗ್ತಿದ್ದಾರೆ. ಇದು ಮುದುಕಿ ಆಂಟಿ. ಚಕ್ಲಿ ಹೊಡೆ. Came with my sisters. The sisters best friend. Their sisters are scary. See, she's a best friend. You can see her. And we going to house today. 1 minute. ಇದು ಕೂಡ ಒಂದು ಡ್ಯಾಮ್ ಆಗಿತ್ತು, ಚಿಕ್ಲಿಹೊಳೆ ಡ್ಯಾಮ್ ಅಂತ ಇದರ ಹೆಸರು. ಫೈನಲಿ ಇದನ್ನು ನೋಡಿಕೊಂಡು ನಮ್ಮ ಏನು ಆಫ್ಟರ್ನೂನ್ ಔಟಿಂಗ್ ಏನಿತ್ತು ಅದನ್ನು ಫಿನಿಷ್ ಮಾಡಿಕೊಂಡು ಇಲ್ಲಿ ಸ್ನ್ಯಾಕ್ಸ್ ಸಿಗುತ್ತೆ. ಚುರುಮುರಿ, ಆಮೇಲೆ ಮಸಾಲೆ ಕಡಲೆಗೆ ಮಸಾಲೆ ಹಾಕಿಕೊಡ್ತಾರೆ, ಟೀ, ಕಾಫಿ, ಬಿಸ್ಕೆಟ್ ಎಲ್ಲ ಸಿಗುತ್ತೆ. ಮಕ್ಕಳಿಗೆ ಲೇಸ್ ಪ್ಯಾಕೆಟ್ಸ್ ಎಲ್ಲ ತೊಗೊಂಡ್ವಿ. ಚೂರು ಪಾರು ಅದು ಇದು ಎಲ್ಲ ತಿನ್ಕೊಂಡು ಹೊರಟ್ವಿ. ಏನು ಮಾಡೋಕ್ಕಾಗಲ್ಲ, ವೆದರ್ ಹೀಗಿರೋದ್ರಿಂದ ಸ್ವಲ್ಪ ಮೆತ್ತಗಿತ್ತು ಪುರಿ ಅಂತ ಹೇಳ್ತಿದ್ರು. ಫೈನಲಿ ನಾವು ಹೊರಟ್ವಿ ಕಾರಿನ ಹೆಂಗೆ ಮಾಡ್ತಾವ್ರ ನೋಡಲ್ಲಿ. ಏನು ಮೇಡಮಲ್ಲಿ ನೋಡಿ, ಇದು ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಶಿವಮೊಗ್ಗ ವತಿಯಿಂದ ನಿರ್ಮಿಸಿದ ತೂಗು ಸೇತುವೆ ಅಂತೆ. 11 ಮತ್ತು 12 ತೆಗಿತಿದ್ದಾರೆ. ಇರೋ 1 ನಿಮಿಷ ಅಲ್ಲಿ ಬರ್ದಿರೋದು ಓದ್ಸೋಣ. ತಕ್ಷಣ ನೋಡಿ 11 ಮತ್ತು 12 ತೆಗ್ದಿರೋದಂತೆ, ಕಟ್ಟಿರೋದು. ಸಾರಿ, ಏನು ಸುಳಿ ಇದೆ, ಇಳಿಬಾರ್ದು ಅಂತಲ್ಲಿ ಹಾಕಿದಾರಲ್ಲ ನೋಡಿ. ತೋರ್ಸೋದೇನು ಇಲ್ಲಿಂದ ನೋಡಲ್ಲ. ಅಲ್ಲಿ ನೋಡಿ ದೊಡ್ಡ ಸುಳಿ ನೋಡಲ್ ಮದ್ದಿಲಿ. ಫಸ್ಟು ದೊಡ್ಡ ಸುಳಿ ನೋಡಲ್ ಮದ್ದಿಲಿ. ಹಿಡ್ಕೊಳೆ ಸಲ ಆನ್ ಮಾಡಿದ್ಯಾ? ಅಲ್ಲಾಡ್ತಿದೆ ಅಂತ ಹುಡುಗಿ. ಏನ್ ಸಾಕಾ? ಸಾಕು, ಒಂದು ರೌಂಡ್ ತಗೋ. ಇದು ಶೃಂಗೇರಿಯಲ್ಲೂ ಹಿಂಗೆ ಸ್ವಲ್ಪ ದೊಡ್ಡದು ಅದು. ಎಲ್ಲಿದ್ದೀರಾ ಅಂತ ನಾನು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೆ. ಏನಿರ್ಬೋದು ಮುಂದೆ, ಹೇಗಿದೆ ಸ್ವಲ್ಪ ನೋಡೋಣ ಅಂತ. ತುಂಬ ಚೆನ್ನಾಗಿದೆ ಹಳ್ಳಿ ವಾತಾವರಣ. ಆ ಕಡೆ ಈ ಕಡೆ ಗದ್ದೆ ಇದೆ, ಮುಂದಕ್ಕೆ ತೋಟಗಳಿದೆ, ಚಿಕ್ಕ ರೋಡ್ ಹೋಗುತ್ತೆ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಈ ಮಕ್ಕಳನ್ನ ಹಿಡಿಯೋದೇ ಕಷ್ಟ ಅಲ್ವಾ ಈ ರೋಡಲ್ಲಿ ಅಥವಾ ಈ ಥರ ಸಿಚುವೇಶನಲ್ಲಿ. ಇಲ್ಲಿಂದ ಹೋದರೆ 2 ವೀಲರ್ಸ್ ಎಲ್ಲ ತಡಿ ನೋಡಿ ತೋರಿಸ್ತೀನಿ. ಈ ಮಾರ್ಗವಾಗಿ ಬಂದರೆ ಇದೇ ರೂಟಲ್ಲಿ 2 ವೀಲರ್ಸ್ ಒಂದು ಓಡಾಡ್ಬೋದು, ಜನ ಓಡಾಡ್ತಾರೆ. ಈ ಕಡೆಯಿಂದ ರಾಣಿಗೇಟ್ ಇದು ಗೋಲ್ಡನ್ ಕ್ಯಾಂಪಿಗೆ ಹೋಗುವಂತ ಅಡ್ಡ ರಸ್ತೆ ಅಷ್ಟೇ. ಅಲ್ಲಿನಾ ಹೇಳ್ತೀವಿ ಅಷ್ಟೇ. ನಾನು ಈ ಸೇತುವೆ ಏನಿದೆ ಅದು ಎಲ್ಲಿ ತನಕ ಹೋಗುತ್ತೆ ನೋಡೋಣ, ಮತ್ತು ಆ ಕಡೆ ಏನಿದೆ ಅಂತ ನೋಡೋಣ ಅಂತ ಹೋಗಿದ್ದೆ. ತುಂಬ ಗಟ್ಟಿ ಕೂಡ ಇದೆ, ತುಂಬ ವರ್ಷ ಆಗಿದೆ ಕಟ್ಟಿ, ಬಟ್ ತುಂಬ ಚೆನ್ನಾಗಿದೆ. ಇದು ನಿಸರ್ಗಧಾಮ ಇರುವಂಥದ್ದು
ಕುಶಾಲನಗರದಲ್ಲಿ. ನಾವು ಲೇಟ್ ಆಗಿತ್ತು ಅಂತ ಹೋಗಲಿಲ್ಲ. ಮತ್ತು ಈಗ ಅಂಥದ್ದೇನು ನೋಡ್ಲಿಕ್ಕೆ ಚೆಂದ ಇದೆ ಅಂತ ಏನೂ ಇಲ್ಲ ಅಂತೆ ಒಳಗಡೆ, ಹಾಗಾಗಿ ಹೇಳ್ತಾ ಇದ್ರು ಲತಾ ಆಂಟಿ, ಹಾಗಾಗಿ ಹೋಗಿಲ್ಲ ನಾವು. ಇಲ್ಲೊಬ್ರು ಹಾಕಿದ್ದಾರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೊಬ್ರು ಹಾಕಿದ್ದು, ಕುಶಾಲನಗರ ರೋಡ್ ಹಾಕ್ಬಿಟ್ಟು ಹುಡುಗಿರು ತುಂಬ ಚೆನ್ನಾಗಿರೋ ಹುಡುಗಿರು ಯಾವ ಊರಲ್ಲಿದ್ದಾರೆ. ಅತಿ ಸುಂದರವಾಗಿರೋ ಹುಡುಗಿಯರು ಇರೋದು ನಮ್ಮ ಕೊಡಗುನಾಡಲ್ಲಿ ಅಂತ ನಾನು ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಹೇಳಿ. ಪ್ರೀತಿ ಸದಾ ಹೀಗೆ ಇರಲಿ. ನಮಸ್ಕಾರ.